ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಅಂದ ಕೂಡಲೇ ಖಾಸಗಿ ಶಾಲೆಯ ಮಕ್ಕಳ ಕಿವಿ ನೆಟ್ಟಗಾಗಿತ್ತು. ಶಾಲೆ ಬಂದ್ ಆಗುತ್ತಾ ಅಂತ. ಈಗ ಖಾಸಗಿ ಶಾಲೆಗಳಿಂದ ಬಂದ್ಗೆ ಬೆಂಬಲ ಇಲ್ಲ ಅಂತ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಖಾಸಗಿ ಶಾಲೆಗಳ ಒಕ್ಕೂಟ ಈ ನಿರ್ಧಾರಕ್ಕೆ ಬಂದಿದೆ. ಮಾರ್ಚ್ 21ರಿಂದ SSLC ಪರೀಕ್ಷೆಗಳ ಆರಂಭ ಆಗುತ್ತೆ. ಎಕ್ಸಾಮ್ ಜೊತೆಗೆ ಬೇರೆ ತರಗತಿಗಳ ಪರೀಕ್ಷೆಗಳು ಕೂಡ ಜೊತೆಗೆ ನಡೆಯುತ್ತೆ. ಎಕ್ಸಾಮ್ ಸಮಯದಲ್ಲಿ ಕರ್ನಾಟಕ ಬಂದ್ ಅಂತ ಹೋದಾಗ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು ಕೂಡ ಬಂದ್ಗೆ ಕರೆ ಕೊಟ್ಟವರು ಯೋಚನೆ ಮಾಡಬೇಕು ಅನ್ನೋದು ಅವರ ವಿಚಾರ. ಈ ಸಂದರ್ಭದಲ್ಲಿ ಬಂದ್ಗೆ ಬೆಂಬಲ ಕೊಡಲು ಸಾಧ್ಯವೇ ಇಲ್ಲ ಅಂತ ಅವರು ಈಗಾಗಲೇ ಡಿಸಿಷನ್ ಸ್ಪಷ್ಟಪಡಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟ ಈಗಾಗಲೇ ಹೇಳಿಕೆಯನ್ನ ಪ್ರಕಟ ಮಾಡಿದ್ದು, ಕ್ಯಾಂಪ್ಸ್, ಕುಸ್ಮಾ ಸೇರಿದಂತೆ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡ್ತಾ ಇಲ್ಲ. ನಾವು ಬಂದ್ನಿಂದ ಹಿಂದೆ ಸರಿತಾ ಇದ್ದೀವಿ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಅವ್ರು ಕೊಡ್ತಾ ಇರುವ ರೀಸನ್ ಕೂಡ ವ್ಯಾಲಿಡ್ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಹೋರಾಟಕ್ಕೆ ಕರೆ ಕೊಡುವಂತಹ ಸಂದರ್ಭದಲ್ಲಿ, ಬಂದ್ಗೆ ಕರೆ ಕೊಡೋ ಸಂದರ್ಭದಲ್ಲಿ ಆಗಬಹುದಾದ ಸಮಸ್ಯೆಗಳ ಕುರಿತಾಗಿ ಎಲ್ಲ ಒಕ್ಕೂಟಗಳ ಜೊತೆ ಕುಳಿತುಕೊಂಡು ತೀರ್ಮಾನ ಮಾಡಬೇಕಾಗಿತ್ತು. ಏಕಾಏಕಿ ಡಿಸಿಷನ್ ಬಂದ್ಬಿಟ್ರ ವಾಟಾಳ್ ನಾಗರಾಜ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀಸನ್ ಕೊಡ್ತಾ ಇದ್ದಾರೆ. ಈಗ ಶಾಲೆಗಳು ಹೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಅವರ ರೀಸನ್ಗೆ. ದಿವ್ಯಾ, ಹೌದು, ಯಾವುದೇ ಸಮಾಲೋಚನೆಗಳನ್ನ ಮಾಡದೆ ವಾಟಾಳ್ ನಾಗರಾಜ್ ಅವರು ಬಹುಶಃ ಕರ್ನಾಟಕ ಬಂದನ್ನ ಘೋಷಣೆ ಮಾಡದಂತೆ ಕಾಣ್ತಿದೆ. ಯಾಕಂದ್ರೆ ಮಾರ್ಚ್ 22ರಿಂದ SSLC ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ. ಸುಮಾರು 10 ದಿನಗಳ ಕಾಲ SSLC ಪರೀಕ್ಷೆ ಇರುತ್ತೆ. ಜೊತೆಗೆ 7, 8, 9ನೇ ತರಗತಿಯ ಪರೀಕ್ಷೆಗಳು ಕೂಡ ಮಾರ್ಚ್ನ ಕೊನೆ ವಾರದಲ್ಲಿ ನಡೆಯುತ್ತೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಖಾಸಗಿ ಶಾಲೆಗಳ ಒಕ್ಕೂಟ ಮಂಡಳಿಗಳ ಒಂದು ಆಗ್ರಹ ಆಗಿದೆ. ಸೊ ಹಾಗಾಗಿ ಬಂದ್ಗೆ ನಮ್ಮ ಬೆಂಬಲವಿಲ್ಲ, ನೈತಿಕವಾದ ಬೆಂಬಲವನ್ನ ಕೊಡ್ತೀವಿ. ಒಂದ್ ವೇಳೆ ನಾವೀಗ ಬಂದ್ಗೆ ಅಂತ ರಜಾ ಕೊಡಕ್ ಹೋದ್ರೆ ಎಕ್ಸಾಮ್ ಸಮಯ ಆಗಿರುತ್ತೆ, ಮಕ್ಕಳಿಗೆ ಮತ್ತೊಂದು ದಿನ ಡೇಟ್ ಅನ್ನ ಕೊಡ್ಬೇಕಾದ್ರೆ ಅದು ಮತ್ತೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅವರ ಮಾತು. ಹಾಗಾಗಿ ಈಗ ಖಾಸಗಿ ಸಂಸ್ಥೆಗಳಂದ್ರೆ ಕುಸ್ಮಾ ಆಗಿರಬಹುದು, ಕ್ಯಾಂಪ್ಸ್ ಆಗಿರಬಹುದು, ಹೀಗೆ ಅನೇಕ ಸಂಘಟನೆಗಳು ಸ್ಪಷ್ಟವಾಗಿ ಹೇಳಿದ್ದಾವೆ, ನಾವು ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ, ಆದ್ರೆ ಶಾಲೆಗಳನ್ನ ಬಂದ್ ಮಾಡಿ ಅವರಿಗೆ ಬೆಂಬಲ ಕೊಡುವಂತಹ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಖಾಸಗಿ ಶಾಲೆಗಳ ವಲಯದಿಂದ ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬಹುದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.